ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಅಬಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಟ್ಯಾಪೋ ಕಂಪ್ನಿಯ ಸ್ಮಾರ್ಟ್ ಬಲ್ಬ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಜೊತೆಗೆ ಯಾವ ಥರ ಸೆಟಪ್ ಮಾಡ್ಕೊಳೋದು ಮೊಬೈಲ್ಗೆ ಅಂತ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಮೊದಲನೇದಾಗಿ ನೋಡೋದಕ್ಕೆ ಈ ರೀತಿ ಇರುತ್ತೆ. 1 ಇಯರ್ ವಾರಂಟಿ ಸಹ ಕೊಟ್ಟಿರ್ತಾರೆ. ಸೊ ಬಾಕ್ಸ್ ಒಳಗಡೆ ಏನೇನಿರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟ್ಯಾಪೋ ಕಂಪ್ನಿಯ ಸ್ಮಾರ್ಟ್ ಬಲ್ಬ್ ಸಿಗುತ್ತೆ. ನೆಕ್ಸ್ಟ್ ಇದು ಬಿಟ್ಟರೆ ನೋಡ್ತಿರ್ಬೋದು, ಒಂದು ಯೂಸರ್ ಮ್ಯಾನ್ಯಲ್ ಸಿಗುತ್ತೆ. ಜೊತೆಗೆ ಟ್ಯಾಪೋ ಕಂಪ್ನಿಯ ಬೇರೆ ಪ್ರಾಡಕ್ಟ್ಸ್ ಸಹ ಒಂದು ಬುಕ್ ಕೊಟ್ಟಿರ್ತಾರೆ, ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅಂತ. ಸೊ ಅಷ್ಟು ಬಿಟ್ಟರೆ ಈ ಬುಕ್ಸ್ನ ಯೂಸರ್ ಮ್ಯಾನ್ಯಲ್ ಬಂದು ತುಂಬ ಲ್ಯಾಂಗ್ವೇಜಸಲ್ಲಿರುತ್ತೆ. ಆ್ಯಂಡ್ ಸ್ಪೆಸಿಫಿಕೇಷನ್ ಅಂತ ಬಂದರೆ ಸ್ಮಾರ್ಟ್ ಬಲ್ಬ್ ವ್ಯಾಟೇಜ್ 8.3 ವ್ಯಾಟ್ಸ್ ಇರುತ್ತೆ. ಸೊ ಝೂಮ್ ಹಾಕಿ ತೋರಿಸ್ತೀನಿ, ನೋಡ್ತಿರ್ಬೋದು 8.3 ವ್ಯಾಟ್ಸ್ ಇರುತ್ತೆ. ನೆಕ್ಸ್ಟ್ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಯಾವ ರೀತಿ ಆ್ಯಂಡ್ರಾಯ್ಡ್ ಫೋನ್ಗೆ ಸೆಟಪ್ ಮಾಡ್ಕೊಳೋದಂತ ತೋರಿಸ್ತೀನಿ. ಮೊದಲನೇದಾಗಿ ಈ ರೀತಿ ಬಲ್ಬ್ ಗ್ಲೋ ಆಗುತ್ತೆ, ಗ್ರೀನ್ ಕಲರ್ ಬರುತ್ತೆ. ನೆಕ್ಸ್ಟ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಸೆಟಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಅಕೌಂಟ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಲಾಗಿನ್ ಇರೋದ್ರಿಂದ ನಾನು ಲಾಗಿನ್ ಆಗ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡಿವೈಸ್ನ ಆ್ಯಡ್ ಮಾಡ್ಕೊಬೇಕು ಅಂದರೆ 3 ಟೈಮ್ಸ್ ಬ್ಲಿಂಕ್ ಆಗುತ್ತೆ ಬಲ್ಬ್. ನೆಕ್ಸ್ಟ್ ನೀವು ಆ್ಯಪ್ ಮುಖಾಂತರ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಆ್ಯಡ್ ಡಿವೈಸ್ ಅಂತಿದೆ, ಆ್ಯಡ್ ಮಾಡಬೇಕಾಗುತ್ತೆ. ಬಾಕ್ಸ್ ಮೇಲೆ ಇರುವಂತಹ ಮಾಡೆಲ್ ನಂಬರ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಬಳಸ್ತಿರೋದು L530. ನೆಕ್ಸ್ಟ್ ಕೊಡಬೇಕಾಗುತ್ತೆ. 3 ಟೈಮ್ಸ್ ಬಲ್ಬ್ ಬ್ಲಿಂಕ್ ಆಗಬೇಕು, ಯೆಲ್ಲೋ ಕಲರ್ ಲೈಟು ಬ್ಲಿಂಕ್ ಆಗಿದ ನಂತರ ಅದು ರೆಡಿ ಇದೆ ಕನೆಕ್ಟ್ಗೋಸ್ಕರ ಅಂತ ಅರ್ಥ. ಸೊ 3 ಟೈಮ್ಸ್ ಬ್ಲಿಂಕ್ ಆಗಿದೆ. ನೆಕ್ಸ್ಟ್ ಈಗ ಆ್ಯಪ್ ಜೊತೆ ಕನೆಕ್ಟ್ ಮಾಡ್ತಾಯಿದ್ದೀನಿ, ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಒಂದು ವೈಫೈಗೆ ನೀವು ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಂಟರ್ನೆಟ್ ಇರೋಂತಹ ವೈಫೈಗೆ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿಬಿಟ್ಟು ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಪಾಸ್ವರ್ಡ್ ಎಂಟರ್ ಮಾಡಿ ನೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು S21 FE ಫೋನ್ಗೆ ಹಾಟ್ಸ್ಪಾಟ್ ಆನ್ ಮಾಡಿದ್ದೀನಿ. ಸೊ ಈ ಮೊಬೈಲ್ನ ಆ ಡಿವೈಸ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸ್ಮಾರ್ಟ್ ಬಲ್ಬ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಕನೆಕ್ಟ್ ಮಾಡಿದ ನಂತರ ಈ ರೀತಿ ಕನೆಕ್ಟೆಡ್ ಅಂತ ತೋರಿಸುತ್ತೆ, ನೋಡ್ತಿರ್ಬೋದು. ಮತ್ತೊಮ್ಮೆ ನಾನು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಚೆಕ್ಕಿಂಗ್ ಕ್ವಾಲಿಟಿ ಆಫ್ ಇಂಟರ್ನೆಟ್ ಅಂತ ತೋರಿಸಿ ಕನೆಕ್ಟೆಡ್ ಅಂತ ತೋರಿಸ್ತು. ಸೊ ಅಲ್ಲಿಗೆ ನಿಮ್ಮ ಫೋನ್ಗೆ ಈ ಆ್ಯಪ್ ಡಿವೈಸ್ ಏನಿದೆಯಲ್ಲ ಲಾಗಿನ್ ಆಗುತ್ತೆ, ಲಿಂಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಬೇಕಾಗಿರುವಂಥ ಕಲರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಇದ್ದರೆ, ಫಾಸ್ಟ್ ಇದ್ದರೆ ಬೇಗ ರೆಸ್ಪಾನ್ಸ್ ಮಾಡುತ್ತೆ. ಸೊ ಇಂಟರ್ನೆಟ್ ಸ್ಲೋ ಇರೋದ್ರಿಂದ ಇಲ್ಲಿ ಟೈಮ್ ತೊಗೊತಾ ಇದೆ, ನೋಡ್ತಿರ್ಬೋದು. ಕಲರ್ಸ್ನ ನಾವು ಈ ರೀತಿ ಚೇಂಜ್ ಮಾಡ್ಕೊಬೋದು. ಬ್ರೈಟ್ನೆಸ್ನ ಸಹ ಸೆಟ್ ಮಾಡ್ಕೋಬೋದು. ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ಗೆ ನೀವು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿರುವಂಥ ಬೇರೆ ಫೀಚರ್ಸ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬ್ಲೂ ಕಲರ್ ಬೇಕಾ, ರೆಡ್ ಬೇಕಾ, ಗ್ರೀನ್, ವೈಲೆಟ್, ಯೆಲ್ಲೋ, ಪಿಂಕ್, ತುಂಬ ಥರ ಕಲರ್ಸ್ನ ನೀವು ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಕಲರ್ ಗ್ರೇಡಿಯಂಟ್ಸ್ ಇರುತ್ತೆ. ಯಾವ ಕಲರ್ ಬೇಕೋ ಆ ಕಲರ್ಸ್ಗೆ ನೀವು 16 ಮಿಲಿಯನ್ ಕಲರ್ಸ್ನ ನೀವು ಸೆಟ್ ಮಾಡ್ಕೋಬೋದು. ವಾರ್ಮ್ ವೈಟು ತುಂಬ ಆಪ್ಷನ್ಸ್ ಇರುತ್ತೆ, ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಶೆಡ್ಯೂಲ್ ಅಂತ ಇದೆ, ಥೀಮ್ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಎಷ್ಟು ಕಿಲೋವ್ಯಾಟ್ ಯೂಸ್ ಆಗಿದೆ ಅಂತ ಎಲ್ಲ ಇಲ್ಲಿ ನೋಡ್ಕೊಬೋದು. ನೆಕ್ಸ್ಟ್ ಟೈಮರ್ ಸಹ ಇದೆ. ಟೈಮರ್ನ ಸೆಟ್ ಮಾಡಿದ್ರೆ ಆ ಟೈಮ್ಗೆ ಅದು ಆಫ್ ಆಗುತ್ತೆ. ನೆಕ್ಸ್ಟ್ ಅದೇ ಟೈಮ್ಗೆ ನೀವು ಆನ್ ಸಹ ಮಾಡ್ಕೊಬೋದು. ಆಫ್ ಆ್ಯಂಡ್ ಆನ್ 2 ಆಪ್ಷನ್ನು ಟೈಮರ್ ಕೊಟ್ಟಿರ್ತಾನೆ. ಸೊ ನಾನಿಲ್ಲಿ 1 ಮಿನಿಟ್ಗೆ ಟೈಮ್ ಸೆಟ್ ಮಾಡಿದ್ದೀನಿ, ನೋಡ್ತಿರ್ಬೋದು. 10, 9, 8, 7, 6, 5, 4, 3, 2, 1, 0.
ಸೊ ಆಟೋಮೆಟಿಕ್ ಈಗ ಆಫ್ ಆಗುತ್ತೆ ಈ ರೀತಿ. ನೆಕ್ಸ್ಟ್ ಆನ್ ಮಾಡಬೇಕು ಅಂದರೆ ಆನ್ ಬಟನ್ಗೂ ಸಹ ನೀವು ಟೈಮ್ನ ಸೆಟ್ ಮಾಡ್ಬೋದು, ಜೊತೆಗೆ ಕಲರ್ನ ಸಹ ಸೆಟ್ ಮಾಡ್ಬೋದು. ನಾನಿಲ್ಲಿ ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ 1 ಮಿನಿಟ್ ಆದ ನಂತರ ಡಿವೈಸ್ ಆನ್ ಆಗುತ್ತೆ. ಡಿವೈಸ್ ಆನ್ ಆದ ನಂತರ ಕಲರು ರೆಡ್ ಕಲರ್ ಗ್ಲೋ ಆಗುತ್ತೆ, ನೋಡ್ತಿರ್ಬೋದು. ಈಗ ರೆಡ್ ಕಲರ್ ಆನ್ ಆಗುತ್ತೆ. ಸ್ವಲ್ಪ ಟೈಮ್ ಡಿಲೇ ಇರುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು ಈ ರೀತಿ ಕಲರ್ಸ್ನ ಸಹ ನಾವು ಸೆಟ್ ಮಾಡ್ಬೋದು. ಸೊ ಸಾಕಷ್ಟು ಫೀಚರ್ಸ್ ಇದೆ. ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಅದಕ್ಕೆ ರಿಯಾಕ್ಟ್ ಆಗೋ ಥರ ಸಹ ಒಂದು ಆಪ್ಷನ್ ಇದೆ. ಆ ಮ್ಯೂಸಿಕ್ ಯಾವ ಥರ ಬೀಟ್ಸ್ ಬರುತ್ತೋ ಅದಕ್ಕೆ ಈ ಬಲ್ಬು ರಿಯಾಕ್ಟ್ ಮಾಡುತ್ತೆ. ಪಾರ್ಟಿ ಮೋಡ್ ಅಂತ ಕರಿಬೋದು ಇದನ್ನು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಟ್ಯಾಪೋ ಕಂಪ್ನಿಯ ಸ್ಮಾರ್ಟ್ ಲೈಟ್ ಬಲ್ಬ್ನ ಸೆಟ್ ಮಾಡ್ಕೊಳೋದು ಅಂತ. ಸೆಟಪ್ ಮಾಡೋದು ಪೂರ್ತಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.